ಎಕ್ಸೆಲ್ PU ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 PU ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಗುಜರಾತ್ನ ಅಹಮದಾಬಾದ್ನಲ್ಲಿ ನೀರು ಮಾಲಿನ್ಯ ಕೇಸ್. ಕುಡಿಯುವ ನೀರಿನ ಜೊತೆಗೆ ಕೊಳಚೆ ನೀರು ಮಿಶ್ರಣದ ಶಂಕೆ ವ್ಯಕ್ತವಾಗ್ತಾ ಇದೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ಆಗಿರುವಂಥ ಘಟನೆ ಇದು. ನೀರು ಮಾಲಿನ್ಯ ಪ್ರಕರಣ. ಕುಡಿಯುವ ನೀರಿನ ಜೊತೆ ಕೊಳಚೆ ನೀರು ಮಿಶ್ರಣ ಆಗಿದೆ, ಅದರ ಶಂಕೆ ವ್ಯಕ್ತವಾಗಿದೆ. ಕಳೆದ ಕೆಲ ದಿನಗಳಿಂದ ಅಸ್ವಸ್ಥಗೊಂಡಿದ್ದು ನೂರಾರು ಮಂದಿ. ಆಕಾಂಕ್ಷ ಅಪಾರ್ಟ್ಮೆಂಟ್ನಲ್ಲಿ ಆರೋಗ್ಯ ತುರ್ತು ಸ್ಥಿತಿ ಈಗ ನಿರ್ಮಾಣ ಆಗಿದೆ. ಗೋಟಾ ವಾರ್ಡ್ನಲ್ಲಿ ಇರುವಂಥ ಆಕಾಂಕ್ಷ ಅಪಾರ್ಟ್ಮೆಂಟ್ ಇದು. ಅತಿಸಾರ ವಾಂತಿಯಿಂದ 500ಕ್ಕೂ ಹೆಚ್ಚು ಮಂದಿ ಬಳಲ್ತಾ ಇದ್ದಾರೆ. ನೀರು ಮಾಲಿನ್ಯದಿಂದ ಸಾಂಕ್ರಾಮಿಕ ರೋಗ ಹರಡುವಂಥ ಭೀತಿ ಎದುರಾಗಿದೆ. ಸುಮಾರು 30ರಿಂದ 40 ಮಂದಿ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. 500ರಿಂದ 700 ಮಂದಿ ಅಸ್ವಸ್ಥರಾಗಿರೋದಾಗಿ ಜನ ಆರೋಪಿಸ್ತಾ ಇದ್ದಾರೆ. ಇದು ಆಕಾಂಕ್ಷ ಅಪಾರ್ಟ್ಮೆಂಟ್. ಅಲ್ಲಿ ಕುಡಿಯೋ ನೀರಿನ ಜೊತೆಗೆ ಮಾಲಿನ್ಯದ ನೀರು ಮಿಶ್ರಣ ಆಗಿ ಅದು ದೇಹಕ್ಕೆ ಸೇರಿದೆ. ಅಲ್ಲಿ ಇರೋ ಅಂಥವರಲ್ಲಿ ಈಗ 500ರಿಂದ 700 ಜನ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ. ಆಕಾಂಕ್ಷ ಅಪಾರ್ಟ್ಮೆಂಟ್ನಲ್ಲಿ ಈಗ ತುರ್ತು ಆರೋಗ್ಯ ಸ್ಥಿತಿ ಉಂಟಾಗಿದೆ. ಗೋಟಾ ವಾರ್ಡ್ನಲ್ಲಿ ಇರುವಂಥ ಆಕಾಂಕ್ಷ ಅಪಾರ್ಟ್ಮೆಂಟ್ ಇದು. ಅತಿಸಾರ ಮತ್ತು ವಾಂತಿಯಿಂದ 500ಕ್ಕೂ ಹೆಚ್ಚು ಮಂದಿ ಬಳಲ್ತಾ ಇದ್ದಾರೆ. ನೀರು ಮಾಲಿನ್ಯದಿಂದ ಸಾಂಕ್ರಾಮಿಕ ರೋಗ ಹರಡುವಂಥ ಭೀತಿ ಕೂಡ ಈಗ ಎದುರಾಗಿದೆ. ಸುಮಾರು 30ರಿಂದ 40 ಮಂದಿ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. 500ರಿಂದ 700 ಮಂದಿ ಅಸ್ವಸ್ಥರಾಗಿರೋದು ಇದು ಜನರ ಆರೋಪ. ಒಟ್ಟಾರೆ ಇಲ್ಲಿ ಕಲುಷಿತ ನೀರು ಕುಡಿಯೋ ನೀರಿನ ಜೊತೆ ಮಿಕ್ಸ್ ಆಗಿಬಿಟ್ಟಿದೆ. ಅದು ಗಮನಕ್ಕೆ ಬಂದಿಲ್ಲ. ಹೀಗಾಗಿ ಆಕಾಂಕ್ಷ ಅಪಾರ್ಟ್ಮೆಂಟ್ನಲ್ಲಿ ಇದ್ದಂಥವರು ಆ ನೀರನ್ನು ಸೇವಿಸಿದ್ದಾರೆ. ಅವರ ಆರೋಗ್ಯದಲ್ಲಿ ಏರುಪೇರು ಆಗಿದೆ. ಅತಿಸಾರ ವಾಂತಿಯಿಂದ ಹಲವರು ಬಳಲ್ತಾ ಇದ್ದಾರೆ. ಕೆಲವರು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಇನ್ನು ಕೆಲವರು ತೀವ್ರ ಅಸ್ವಸ್ಥರಾಗಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.